ವಿಶ್ವಾಸಮತ ಯಾಚನೆಯ ಜೊತೆಗೆ ವಿಧಾನಸಭೆ ಕಲಾಪವನ್ನ ಕೂಡ ಸ್ಪೀಕರ್ ರಮೇಶ್ ಕುಮಾರ್ ಅವರು ಗುರುವಾರಕ್ಕೆ ನಿಗದಿ ಮಾಡಿದ್ದಾರೆ. ಗುರುವಾರದವರೆಗೂ ಮೂರೂ ಪಕ್ಷದ ಶಾಸಕರು ರೆಸಾರ್ಟ್ ಜೊತೆಗೆ ಹೋಟೆಲ್ನಲ್ಲೇ ವಾಸ್ತವ್ಯ ಫಿಕ್ಸ್ ಆಗಿದೆ. ಈಗಾಗಲೇ ಮೂರೂ ಪಕ್ಷದ ಶಾಸಕರು ತಮ್ಮ ತಮ್ಮ ಹೋಟೆಲ್ ರೆಸಾರ್ಟ್ಗಳಿಗೆ ವಾಪಸ್ ಆಗಿದ್ದಾರೆ. ಇವೆಲ್ಲದರ ಮಧ್ಯೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸರ್ಕಾರಕ್ಕೆ ಸಂಖ್ಯಾಬಲವೇ ಇಲ್ಲ, ಇನ್ನೆಲ್ಲೇ ವಿಶ್ವಾಸಮತ ಸಾಬೀತುಪಡಿಸುತ್ತಾರೆ ಅನ್ನುವ ಸವಾಲನ್ನ ಹಾಕಿದ್ದಾರೆ. ಈಗಾಗಲೇ ಗುರುವಾರಕ್ಕೆ ಮುಂದೂಡಲಾಗಿದೆ. ಯಡಿಯೂರಪ್ಪನವರು ನಮ್ಮ ಜೊತೆ ಇದ್ದಾರೆ, ಪ್ರತಿಪಕ್ಷ ನಾಯಕರು. ಸರ್, ಈಗ ಏನು ಸ್ಪೀಕರ್ ಅವರ ಕೊಠಡಿನಲ್ಲಿ ಬಹಳ ಸೌಹಾರ್ದಯುತವಾದಂಥ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆಗಳಾಯಿತು. ನಾವು ಈಗಾಗಲೇ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡೋಕ್ಕೆ ಅರ್ಜಿ ಕೊಟ್ಟಿದ್ದೇವೆ ಸೆಕ್ರೆಟರಿಗೆ. ಚರ್ಚೆ ಇವತ್ತೇ ಶುರು ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಅವರು ಕಾನ್ಫಿಡೆನ್ಸ್ ಮೋಷನ್ನೇ ನಾವು ಮೂವ್ ಮಾಡ್ತೀನಿ ಅವತ್ತೇ ಹೇಳಿದರು. ಮೊನ್ನೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಗೆ ನೀವು ಬಂದಿರಲಿಲ್ಲ, ಇಲ್ಲರ ಅವತ್ತೇ ತೀರ್ಮಾನ ಆಗ್ತಾಯಿತ್ತು. ಆದ್ದರಿಂದ ಅವರೇನೇ ಈ ವಾಲಂಟಿಯರ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮುಂದೆ ಬಂದು ನಾನೇ ಮಂಡನೆ ಮಾಡ್ತೇನೆ ವಿಶ್ವಾಸಮತ ಅಂತ ಕೇಳ್ತಾ ಇರಬೇಕಾದ್ರೆ ಅವಕಾಶ ಮಾಡಿಕೊಡೋಣ ಅಂತ ಹೇಳಿದ್ರು. ನಾವು ಅದಕ್ಕೆ ಏನೂ ವಿರೋಧ ಮಾಡ್ದೇನೆ ಗುರುವಾರದವರೆಗೂ ಏನು ಕಾರ್ಯಕಲಾಪ ನಡೀಬಾರ್ದು, ಆ ಕಂಡೀಷನ್ ಮೇಲೆ ನಾವು ಒಪ್ಕೊಳ್ಳೋಕೆ ಸಿದ್ಧ ಇದ್ದೇವೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಗುರುವಾರದವರೆಗೆ ಕಾರ್ಯಕಲಾಪ ಮುಂದೂಡಿದ್ದಾರೆ. ಗುರುವಾರ ಚರ್ಚೆ ಪ್ರಾರಂಭ ಆಗುತ್ತೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಈ ವಿಶ್ವಾಸಮತ ಇದರಲ್ಲಿ ಅವರು ಖಂಡಿತ ಹಿನ್ನಡೆ ಆಗುತ್ತೆ, ಸರ್ಕಾರ ಬೀಳುತ್ತೆ. 16 ಜನ ರಾಜೀನಾಮೆ ಕೊಟ್ಟರು ಕೂಡ ಯಾಕೆ ಮುಖ್ಯಮಂತ್ರಿಗಳು ಇನ್ನೂ ರಾಜೀನಾಮೆ ಕೊಡ್ಲಿಕ್ಕೆ ಹಿಂದೇಟು ಹಾಕ್ತಾರೆ? ನಾನು ಯಾರು ಪ್ರಶ್ನೆ ಮಾಡೋಕ್ಕೆ? ವಿಶ್ವಾಸಮತ ಮಾತಾಡಿ ಅನೇಕ ವಿಷಯಗಳನ್ನ ಹೇಳ್ಬಿಟ್ಟು ಹೋಗ್ಬೋದು ಅವರು, ಅದಕ್ಕೆ ಅಡ್ಡಿ ಮಾಡೋಕ್ಕಾಗುತ್ತೆ ನಾವು? ಆದರೆ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದ್ದಾರೆ, ಸರ್ ನಮ್ಮ ಹತ್ರ ಸಾಕಷ್ಟು ಅಸ್ತ್ರಗಳಿದ್ದಾವೆ, ಇನ್ನೂ 3 ಜನ ಸಮಯ ಸಿಕ್ಕಿದೆ ಅಂತ. ಇಷ್ಟು ದಿನ ಏನು ಅಸ್ತ್ರಗಳು ಉಪಯೋಗ ಆಯಿತು? ಸಹಜ ರೀ, ಒಂದು ರಾಜಕೀಯ ಪಕ್ಷದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಅವ್ರವ್ರ ಕರ್ತವ್ಯವನ್ನು ಮಾಡ್ತಾರೆ. ಶಿವಕುಮಾರ್ ಅವ್ರ ಡ್ಯೂಟಿ ಮಾಡ್ತಾರೆ. ನಾನೇ ಅದನ್ನು ಬೇಡ ಅಂತ ಹೇಳೋಕ್ಕೆ. ಅವ್ರ ಅಸ್ತ್ರಗಳಿದ್ರೆ ಪ್ರಯೋಗ ಮಾಡಲಿ, ಯಾರು ಬೇಡ ಅಂತಾರೆ? ಖಂಡಿತವಾಗ್ಲೂ ಗುರುವಾರ ಹಂಗಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ವಿಶ್ವಾಸ ಇದೆ. 100 ಅವ್ರು ಡಿಫೀಟ್ ಆಗ್ತಾರೆ, ರಾಜೀನಾಮೆ ಕೊಡ್ತಾರೆ. ಇದು ಯಡಿಯೂರಪ್ಪನವರು ಹೇಳುವಂತ ಮಾತು. ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಟ್ಟೇ ಕೊಡ್ತಾರೆ ಅನ್ನೋ ಆತ್ಮವಿಶ್ವಾಸವನ್ನ ಯಡಿಯೂರಪ್ಪನವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ರಮೇಶ್ ರಾಜಮೂರ್ತಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.